ಮತ್ತೆ ಶುರು ಮಾಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ನಿಮ್ಗೆಲ್ಲರೂ ಗೊತ್ತಿದ್ದಂಗೆ ನಿನ್ನೆ ರಾತ್ರಿ 12 ಗಂಟೆಯಿಂದ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ವೋಟಿಂಗ್ ಲೈನ್ಗಳೆಲ್ಲ ಓಪನ್ ಆಗಿದೆ. ಟೋಟಲ್ 19 ಜನ ವೋಟಿಂಗ್ ಲೈನಲ್ಲಿ ಇದ್ದಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಂದಿದೆ, ಯಾರ್ಯಾರ ಸ್ಥಾನದಲ್ಲಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸತಿ ಬಿಗ್ ಬಾಸ್ ವೋಟಿಂಗ್ ಲೈನಲ್ಲಿ ದಿನಕ್ಕೆ ಒಂದೇ ವೋಟ್ ಹಾಕೋಕ್ಕಾಗೋದು. ಪ್ರತಿ ಸತಿ ಏನಾಗ್ತಾಯಿತ್ತು, ಬಿಗ್ ಬಾಸ್ ನಾರ್ಮಲ್ ಸೀಸನಲ್ಲಿ ದಿನಕ್ಕೆ 99 ಓಟ್ಗಳಾಗ್ತಿದ್ರಿ. ಆವಾಗ ಓಟ್ಸ್ ಎಲ್ಲ ಸ್ಕ್ಯಾಟರ್ ಆಗ್ತಾಯಿತ್ತು. ಫಾರ್ ಎಕ್ಸಾಂಪಲ್ ಗಿಲ್ಲಿ ಫ್ಯಾನ್ಸ್ ಏನು ಮಾಡ್ತಾಯಿದ್ರು, ಗಿಲ್ಲಿ ಅವ್ರಿಗೆ 80 ಓಟ್ ಹಾಕಿ ಕಾವ್ಯ ಅವ್ರಿಗೆ 19 ಓಟ್ ಆಗ್ತಾಯಿದ್ರು. ಇಲ್ಲ, ಆ 99 ಓಟ್ನ 4ರಿಂದ 5 ಜನಕ್ಕೆ ಓಟ್ ಡಿವೈಡ್ ಆಗ್ತಾಯಿತ್ತು. 25 ಇವ್ರಿಗೆ 25 ಇವ್ರಿಗೆ 25. ಆದರೆ ಈ ಸತಿ ಅಗ್ನಿ ಪರೀಕ್ಷೆಯಿಂದ ಬರೀ 3 ಜನ ಮಾತ್ರ ಬಿಗ್ ಬಾಸ್ ಸೀಸನ್ 13 ಹೋಗ್ತಾ ಇದ್ದಾರೆ. ಆದ್ದರಿಂದ ಒಂದು ಕಂಟೆಸ್ಟೆಂಟ್ಸ್ಗೆ ಒಂದೇ ಓಟ್ ಬೀಳಲಿ ಅಂತ ದಿನಕ್ಕೆ ಒಂದೇ ಓಟ್ನ ಅನೌನ್ಸ್ ಮಾಡಿದ್ದಾರೆ. ಅಂದರೆ 7 ದಿನಕ್ಕೆ ಬರೀ 7 ಓಟ್ ಹಾಕೋಕ್ಕಾಗೋದು ಒಬ್ಬ ಕಂಟೆಸ್ಟೆಂಟ್ಸ್ಗೆ. ಇನ್ನು ವೋಟಿಂಗ್ ಲೈನ್ ಎಷ್ಟು ದಿವಸ ಓಪನ್ ಆಗಿರುತ್ತೆ ಅಂತ ಕೇಳೋದ್ರೆ, ಆಗಸ್ಟ್ 30ನೇ ತಾರೀಕು ಬೆಳಗ್ಗೆ 10 ಗಂಟೆವರೆಗೂ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ವೋಟಿಂಗ್ ಲೈನ್ ಓಪನ್ ಆಗಿರುತ್ತೆ. ಎಕ್ಸ್ಟೆಂಡು ಮಾಡ್ಬೋದು ಸೆಪ್ಟೆಂಬರ್ 5ನೇ ತಾರೀಕುವರೆಗೂ. ಯಾಕಂದರೆ ಶೋನಲ್ಲಿ ಕಂಟೆಸ್ಟೆಂಟ್ಸ್ ಎಲಿಮಿನೇಟ್ ಆಗ್ತಾ ಇದ್ದಂಗೆ ಅವ್ರ ಓಟ್ಸ್ಗಳೆಲ್ಲ ಕ್ಯಾನ್ಸಲ್ ಮಾಡಿ ಅವ್ರನ್ನ ವೋಟಿಂಗ್ ಪ್ರಕ್ರಿಯೆಯಿಂದ ಆಚೆ ಆಗ್ತಾ ಇರ್ತಾರೆ. ಬನ್ನಿ ಯಾವ ಕಂಟೆಸ್ಟೆಂಟ್ಸ್ಗೆ ಎಷ್ಟೆಷ್ಟು ವೋಟ್ ಬಂದಿದೆ ಅಂತ ನೋಡ್ಕೊಂಡ್ ಬರೋಣ. 19ನೇ ಸ್ಥಾನದಲ್ಲಿ ಪ್ರಿಯಾಂಕ್ ಅವರಿದ್ದಾರೆ. ಪ್ರಿಯಾಂಕ್ ಅವ್ರಿಗೆ 2.85% ಅಷ್ಟು ವೋಟಿಂಗ್ ಬಂದಿದೆ. 18ನೇ ಸ್ಥಾನದಲ್ಲಿ ದೀಪಕ್ ಅವರಿದ್ದಾರೆ. ದೀಪಕ್ ಅವ್ರಿಗೆ 2.95% ಅಷ್ಟು ವೋಟಿಂಗ್ ಬಂದಿದೆ. ಇನ್ನು ದೀಪಕ್ ಮತ್ತು ಪ್ರಿಯಾಂಕ್ ಅವ್ರ ವೋಟಿಂಗ್ ಡಿಫ್ರೆನ್ಸ್ ನೋಡಿದ್ರೆ 0.05%. ಇನ್ನು 17ನೇ ಸ್ಥಾನದಲ್ಲಿ ಅನನ್ಯ ಅವರಿದ್ದಾರೆ. ಅನನ್ಯ ಅವರಿಗೆ 3% ವೋಟಿಂಗ್ ಬಂದಿದೆ. ಇನ್ನು ವೋಟಿಂಗ್ ಡಿಫ್ರೆನ್ಸ್ ಬಗ್ಗೆ ಮಾತಾಡಿದ್ರೆ ಅವ್ರಿಗೂ ಕೂಡ 0.05%. ಇನ್ನು 16ನೇ ಸ್ಥಾನದಲ್ಲಿ ದೀಕ್ಷಿತ್ ಅವರಿದ್ದಾರೆ. ದೀಕ್ಷಿತ್ ಅವರಿಗೆ 3% ವೋಟಿಂಗ್ ಬಂದಿದೆ. ದೀಕ್ಷಿತ್ ಮತ್ತು ಅನನ್ಯ ಅವರಿಗೆ ಸೇಮ್ 3% ವೋಟು, ಅಂದರೆ ವೋಟಿಂಗ್ ಡಿಫ್ರೆನ್ಸ್ 0. ಇನ್ನು 15ನೇ ಸ್ಥಾನದಲ್ಲಿ ಈಶಾ ಅವರಿದ್ದಾರೆ. ಈಶಾ ಅವರಿಗೆ 3.61% ಅಷ್ಟು ವೋಟಿಂಗ್ ಬಂದಿದೆ. ಈಶಾ ಮತ್ತು ದೀಕ್ಷಿತ್ ಅವರಿಗೆ ವೋಟಿಂಗ್ ಡಿಫ್ರೆನ್ಸ್ ನೋಡೋದಿದೆ 0.61%. ಇನ್ನು 14ನೇ ಸ್ಥಾನದಲ್ಲಿ ರೋಶ್ಮಿ ಅವರಿದ್ದಾರೆ. ರೋಶ್ಮಿ ಅವರಿಗೆ 3.63 ಅಷ್ಟು ವೋಟಿಂಗ್ ಬಂದಿದೆ. ಇನ್ನು ವೋಟಿಂಗ್ ಡಿಫ್ರೆನ್ಸ್ ನೋಡಿದ್ರೆ ಈಶಾ ಅವ್ರ ಮಧ್ಯ 0.02%. ಇನ್ನು 13ನೇ ಸ್ಥಾನದಲ್ಲಿ ಸ್ನೇಹ ಅವರಿದ್ದಾರೆ. ಸ್ನೇಹ ಅವರಿಗೆ 3.75% ಅಷ್ಟು ವೋಟಿಂಗ್ ಬಂದಿದೆ. ಇನ್ನು ಸ್ನೇಹ ಮತ್ತು ರೋಶ್ಮಿ ಅವ್ರ ವೋಟಿಂಗ್ ಡಿಫ್ರೆನ್ಸ್ ನೋಡಿದ್ರೆ 0.12%. ಇನ್ನು 12ನೇ ಸ್ಥಾನದಲ್ಲಿ ಲಕ್ಷ್ಮಿ ಅವರಿದ್ದಾರೆ. ಲಕ್ಷ್ಮಿ ಅವರಿಗೆ 3.81% ಅಷ್ಟು ವೋಟಿಂಗ್ ಬಂದಿದೆ. ಇನ್ನು ಲಕ್ಷ್ಮಿ ಮತ್ತು ಸ್ನೇಹ ಅವರ ವೋಟಿಂಗ್ ಡಿಫ್ರೆನ್ಸ್ ನೋಡಿದ್ರೆ 0.06%. ಇನ್ನು 11ನೇ ಸ್ಥಾನದಲ್ಲಿ ದೀಕ್ಷಾ ಅವರಿದ್ದಾರೆ. ದೀಕ್ಷಾ ಅವರಿಗೆ 3.95% ಅಷ್ಟು ವೋಟಿಂಗ್ ಬಂದಿದೆ. ದೀಕ್ಷಾ ಮತ್ತು ಲಕ್ಷ್ಮಿ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದ್ರೆ 0.06%. ಇನ್ನು 9ನೇ ಸ್ಥಾನ ಮತ್ತು 10ನೇ ಸ್ಥಾನದಲ್ಲಿ ಲಿಖಿತ್ ಮತ್ತು ರಾಜೀವ್ ಅವರಿದ್ದಾರೆ. ಸೇಮ್ ಟು ಸೇಮ್ 4% ವೋಟ್ ಬಂದಿದೆ ಇಬ್ಬರಿಗೂ. ಡಿಫ್ರೆನ್ಸು ವೋಟಿಂಗ್ ಡಿಫ್ರೆನ್ಸ್ 0. ಇನ್ನು 8ನೇ ಸ್ಥಾನದಲ್ಲಿ ಧನುಷ್ ಅವರಿದ್ದಾರೆ. ಧನುಷ್ ಅವ್ರಿಗೆ 4.11% ಅಷ್ಟು ವೋಟಿಂಗ್ ಬಂದಿದೆ. ಧನುಷ್ ಅವ್ರಿಗೆ ಮತ್ತು ಲಿಖಿತ್ ಅವ್ರಿಗೆ 0.11% ವೋಟಿಂಗ್ ಡಿಫ್ರೆನ್ಸ್ ಬಂದಿದೆ. ಇನ್ನು 7ನೇ ಸ್ಥಾನದಲ್ಲಿ ಸಹನಾ ಅವರಿದ್ದಾರೆ. ಸಹನಾ ಅವರಿಗೆ 4.21% ಅಷ್ಟು ವೋಟಿಂಗ್ ಬಂದಿದೆ. ಇನ್ನು ಸಹನಾ ಮತ್ತು ಧನುಷ್ ಅವ್ರ ವೋಟಿಂಗ್ ಡಿಫ್ರೆನ್ಸ್ ನೋಡಿದ್ರೆ 0.10%. ಇನ್ನು 6ನೇ ಸ್ಥಾನದಲ್ಲಿ ಮಂಜುನಾಥ್ ಅವರಿದ್ದಾರೆ. ಮಂಜುನಾಥ್ ಅವರಿಗೆ 4.32% ಅಷ್ಟು ವೋಟಿಂಗ್ ಬಂದಿದೆ. 7ನೇ ಸ್ಥಾನದಲ್ಲಿ ಸಹನಾ ಅವ್ರ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದ್ರೆ 0.11%. ಇನ್ನು 5ನೇ ಸ್ಥಾನದಲ್ಲಿ ಚರಣ್ ಅವರಿದ್ದಾರೆ. ಚರಣ್ ಅವರಿಗೆ 5.49% ಅಷ್ಟು ವೋಟಿಂಗ್ ಬಂದಿದೆ. ಇನ್ನು ವೋಟಿಂಗ್ ಡಿಫ್ರೆನ್ಸ್ ನೋಡಿದ್ರೆ 1.17. ಸಿಕ್ಕಾಪಟ್ಟೆ ವೋಟಿಂಗ್ ಡಿಫ್ರೆನ್ಸ್ ಬಂದಿದೆ 5th ಮತ್ತು 6th ಸ್ಪಾಟ್ಗೆ. ಇನ್ನು 4ನೇ ಸ್ಪಾಟ್ನಲ್ಲಿ ಕಿರಣ್ ಅವರಿದ್ದಾರೆ. ಕಿರಣ್ ಅವರಿಗೆ 5.62% ಅಷ್ಟು ವೋಟಿಂಗ್ ಬಂದಿದೆ. ಇನ್ನು ವೋಟಿಂಗ್ ಡಿಫ್ರೆನ್ಸ್ ನೋಡಿದ್ರೆ 0.13. 4th ಮತ್ತು 5th ಸ್ಪಾಟಿಗೆ ಜಸ್ಟ್ 0.13% ಅಷ್ಟು ವೋಟಿಂಗ್ ಡಿಫ್ರೆನ್ಸ್ ಬಂದಿದೆ. ಇನ್ನು 3ನೇ ಸ್ಥಾನದಲ್ಲಿ ರತ್ನಮ್ಮ ಅವರಿದ್ದಾರೆ. ರತ್ನಮ್ಮ ಅವರಿಗೆ 7.62% ಅಷ್ಟು ವೋಟಿಂಗ್ ಬಂದಿದೆ. ಇನ್ನು 3rd ಸ್ಪಾಟ್ ಮತ್ತು 4th ಸ್ಪಾಟ್ ವೋಟಿಂಗ್ ಡಿಫ್ರೆನ್ಸ್ ನೋಡಿದ್ರೆ 2.5%. ಇನ್ನು 2nd ಸ್ಪಾಟ್ನಲ್ಲಿ ಪೂರ್ಣಿಮಾ ಅವರಿದ್ದಾರೆ. 10.12% ಅಷ್ಟು ವೋಟಿಂಗು. ಇನ್ನು ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದ್ರೆ 0.5%. ಇನ್ನು 1st ಸ್ಪಾಟ್ನಲ್ಲಿ ಕುಮಾರಿ ಅವರಿದ್ದಾರೆ. ಅವರಿಗೆ 19.32% ಅಷ್ಟು ವೋಟಿಂಗ್ ಬಂದಿದೆ. ವೋಟಿಂಗ್ ಡಿಫ್ರೆನ್ಸ್ ನೋಡಿದ್ರೆ 9.2%.